ಮಿಕ್ಸರ್ ತರಕಾರಿ ಸಾಂಬಾರು ರೆಡಿಯಾಗಿದೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ರುಚಿಯಾದ ಮಿಕ್ಸರ್ ತರಕಾರಿ ಸಾಂಬಾರು ಮುದ್ದೆ ಜೊತೆ ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಕುಕ್ಕಿಂಗ್ ವ್ಲಾಗ್. ಇವತ್ತು ನಾನು ಮಿಕ್ಸರ್ ತರಕಾರಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾನು ತಗೊಂಡಿರೋದು ಪಾಲಕ್ ಸೊಪ್ಪು, ಮೂಲಂಗಿ, ಬೀನ್ಸು, ಆಲೂಗೆಡ್ಡೆ. ನೀವು ಬೇಕಾದ್ರೆ ಬೇರೆ ಯಾವುದೇ ತರಕಾರಿ ಇದ್ದರೂ ತೊಗೋಬೋದು. ಟೊಮೊಟೊ, ಅದಕ್ಕೆ ಅರ್ಧ ಬಟ್ಲು ಬೇಳೆ. ಫಸ್ಟು ಒಂದು ಪಾತ್ರೆ ಕಾಯಕ್ಕಿಟ್ಟು ಅದಕ್ಕೆ ಹೆಚ್ಕೊಂಡಿರೋ ಪಾಲಕ್ ಸೊಪ್ಪು, ಬೀನ್ಸು, ಮೂಲಂಗಿ, ಆಲೂಗೆಡ್ಡೆ ಹಾಕ್ಕೊಳ್ಳಿ. ಆಮೇಲೆ ಅರ್ಧ ಬಟ್ಲು ಬೇಳೆ. ನೆಕ್ಸ್ಟು 2 ಟೊಮೊಟೊ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು 2 ಗ್ಲಾಸಷ್ಟು ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ 2 ರಿಂದ 3 ವಿಷಲ್ ಕುದಿಸಿ. ಈ ಕಡೆ ಮಸಾಲೆ ರುಬ್ಬಲು 1 ಈರುಳ್ಳಿ, 1 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೆಕ್ಸ್ಟು 1 ಕಪ್ಪು ಅಷ್ಟು ಕಾಯಿ ತುರಿ, ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ, ನೆಕ್ಸ್ಟು 1.5 ಸ್ಪೂನಷ್ಟು ಸಾಂಬಾರು ಪೌಡ್ರು ಹಾಕಿ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಮಸಾಲೆ ರೆಡಿಯಾಗಿದೆ. ಈ ಸೈಡು ತರಕಾರಿನೂ ಬೆಂದಿದೆ. ನೋಡಿ, ಚೆನ್ನಾಗಿ ಬಂದಿದೆ. ನೀವು ಬೇರೆ ಯಾವುದೇ ತರಕಾರಿನೂ ಯೂಸ್ ಮಾಡಿ ಈ ಥರ ಮಾಡ್ಬೋದು. ಈ ಕಡೆ ತಪ್ಪಲಿ ಕಾಯಕ್ಕಿಡಿ. ಒಂದು ಪಾತ್ರೆಗೆ ಎಣ್ಣೆ ಬಿಟ್ಟು ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ನೆಕ್ಸ್ಟು ಮಸಾಲೆ ರುಬ್ಬಿರೋ ಮಸಾಲೆನ ಇದರೊಳಗಡೆ ಹಾಕಿ ಉಳಿದ ಮಸಾಲೆಗೂ ನೀರು ಹಾಕ್ಕೊಂಡು ಮಸಾಲೆ ಚೆನ್ನಾಗಿ ಕುದಿಯಲು ಬಿಡಿ. ಮಸಾಲೆ ಕುದ್ದ ಮೇಲೆ ಬೇಯಿಸಿರೋ ತರಕಾರಿ ಎಲ್ಲನೂ ಮಸಾಲೆ ಒಳಗಡೆ ಹಾಕಿ ಚೆನ್ನಾಗಿ ಕುದಿಸಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು 5 ರಿಂದ 10 ನಿಮಿಷ ಕುದಿಸಿದರೆ ಸಾಕು. ರುಚಿಯಾದ ಮಿಕ್ಸರ್ ತರಕಾರಿ ಸಾಂಬಾರು ರೆಡಿಯಾಗಿರುತ್ತೆ. ಒಂದ್ಸತಿ ನೀವು ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.